ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು ತುಂಬ ಈಸಿಯಾಗಿ ಹೆಲ್ತಿಯಾಗಿರುವಂಥ ಪಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ಪಡ್ಡು. ಇಲ್ಲಿ ಇದಕ್ಕೆ ಉದ್ದಿನಬೇಳೆ ಬಳಸಲ್ಲ, ಮೊಸರು ಬಳಸಲ್ಲ, ಆದರೂ ತುಂಬ ಟೇಸ್ಟಾಗಿರುತ್ತೆ, ತುಂಬ ಹೆಲ್ತಿಯಾಗಿರೋದು. ಬನ್ನಿ ಶುರು ಮಾಡೋಣ. ಈಗ ನಾನು 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ತೊಗೊಂಡು ಇದನ್ನು ನಾನು ಇದಕ್ಕೆ ನೆಕ್ಸ್ಟು ಒಂದು 2 ಕಪ್ಪಷ್ಟು ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಯಾವುದು ಅವಲಕ್ಕಿ ಬೇಕಾದ್ರೂ ಹಾಕ್ಕೋಬೋದು, ದಪ್ಪನಾರು ಹಾಕ್ಕೋಬೋದು, ಮೀಡಿಯಮಾರು ಹಾಕ್ಕೋಬೋದು. 2 ಕಪ್ ಅವಲಕ್ಕಿ ಹಾಕ್ತಾಯಿದ್ದೀನಿ. ಅವಲಕ್ಕಿ ಹಾಕಿ ನಂತರ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿಬಿಟ್ಟು 2 ಒಟ್ಟಿಗೆ ತೊಳೆದ್ಬಿಟ್ಟು ನೆನೆಸಿ ಇಡಬೇಕಾಗತ್ತೆ. ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು. ಹೆಸರುಬೇಳೆ ಬೇಗ ನೆಂದೋಗ್ಬಿಡುತ್ತೆ, ಅವಲಕ್ಕಿನೂ ಸಹ ಬೇಗ ನೆಂದು ಬಿಡುತ್ತೆ. ಇದರ 2 ಒಟ್ಟಿಗೆ ನೆನೆಸ್ಬಿಟ್ಟು ರುಬ್ಬಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ವಾಶ್ ಮಾಡ್ಕೊಂಡು ಬಂದು ಇದು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿ ಇಟ್ಬಿಡ್ತೀನಿ. ನಂತರ ಇಲ್ಲಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಂತರ ಈಗ ನೋಡಿ, ಇದನ್ನು ಹೆಸರುಬೇಳೆ ಮತ್ತು ಅವಲಕ್ಕಿನ ನೆನೆಸಿರೋದನ್ನು ನಾನು ಈಗ ನೀರೆಲ್ಲ ವಾಶ್ ಮಾಡ್ಕೊಂಡು ತೆಗೆದುಬಿಟ್ಟು ಈಗ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದನ್ನು ಎಲ್ಲ ರುಬ್ಕೋಬೇಕಾಗತ್ತೆ. ಇದರೊಳಗೇ ಮಿಕ್ಸಿ ಜಾರಲ್ಲಿ ಹಾಕಿ ಎಲ್ಲ ರುಬ್ಬಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ರುಚಿಗೆ ಇನ್ನೊಂದು ಸ್ವಲ್ಪ ರುಚಿ ಹೆಚ್ಚೋದಕ್ಕೋಸ್ಕರ ಒಂದು 5-4 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 4 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 1 ತುಂಡು ಶುಂಠಿ, 1 ಚೂರು ಜೀರಿಗೆ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಗ್ಯಾಸ್ ತಿಕ್ಕಾಗಲಿ ಏನೂ ಆಗೋದಿಲ್ಲ, ತುಂಬ ಹೆಲ್ತಿಯಾಗಿರೋಕ್ಕೆ ಮಾತ್ರ. ನೋಡಿ, ಈಗ ರುಬ್ಕೊಂಡಿದ್ದೀನಿ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿರೋದು, ಬೇಳೆ ಎಲ್ಲೂ ಸಿಗಬಾರ್ದು, ಆ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಸಬ್ಬಸಿಗೆ ಸೊಪ್ಪಿರುತ್ತಲ್ಲ ತೊಳೆದಿರೋದು, ಅದನ್ನು ಲಾಸ್ಟಿಗೆ ಹಾಕ್ಬಿಟ್ಟು ಸುಮ್ಮನೆ ಒಂದು 2 ರೌಂಡ್ ಸುಮ್ಮನೆ ಹಂಗೆ ಸುತ್ತಿಸಿದ್ರೆ ಸಬ್ಬಸಿಗೆ ಸೊಪ್ಪೆಲ್ಲ ಆಗಾಗೆ ಚೆನ್ನಾಗಿರುತ್ತೆ ನಮಗೆ ಪಡ್ಡಿಗೆ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ನಂತರ ಏನು ಮಾಡೋದು ಅಂತಂದರೆ, ಈಗ ರುಬ್ಕೊಂಡಿರೋದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ಸೈಡ್ಗೆ ಇಟ್ಕೊಂಡು ನಂತರ ಈಗ 1-2 ಕಪ್ಪಷ್ಟು ಬೆಂಗಳೂರು ರವೆ ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ಅಳತೆಯಲ್ಲಿ 2 ಕಪ್ಪು ಬೆಂಗಳೂರು ರವೆ, 2 ಕಪ್ಪು 3 ಕಪ್ ಹಾಕ್ಕೋಬೋದು. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ಕೊಳ್ಳೋಣ ಒಂಚೂರು. ನೆನೆಸ್ಕೊಂಡು ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಹೆಸರುಬೇಳೆ ಮತ್ತು ಇದು ಅವಲಕ್ಕಿದು, ಅದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಹಿಂಗೆ ಸ್ವಲ್ಪ ನೆನೆದು ಸ್ವಲ್ಪ ಆಗಿದ ತಕ್ಷಣ ನಾವು ಈಗ ರುಬ್ಕೊಂಡಿರೋದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಹೆಸರು ಬೇಳೆ ಮತ್ತು ಇದು ಸಬ್ಬಸಿಗೆ ಸೊಪ್ಪೆಲ್ಲ ಹಾಗಾಗಿ ಚಿಕ್ಕದಾಗಿ ಕಾಣ್ತಾ ಇದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡೋಣ. ಚೆನ್ನಾಗಿ ಕಲಸಿ ನಾವು ಇಡ್ಲಿ ಹಿಟ್ಟು ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅಷ್ಟು ಅದಕ್ಕೆ ನಾವು ಕಲಸಿಟ್ಕೋಬೇಕಾಗತ್ತೆ. ನೆನೆಸಿಟ್ಬಿಡೋಣ ಇದನ್ನು ಒಂದು 10 ನಿಮಿಷ ನೆನೆಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ನಮಗೆ ನೆಕ್ಸ್ಟು ನಾವು ಚಟ್ನಿ ಇದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೆಂದಿರುತ್ತೆ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಈಗ ನೆಂದಿದೆ. ಈಗ ನಾವು ಪಡ್ಡು ಮಾಡೋದಕ್ಕೆ ನೋಡ್ಕೊಳ್ಳೋಣ. ನಾವು ಪಡ್ಡು ಹಾಕ್ಬೇಕಾದ್ರೆ ಫಸ್ಟ್ ಒಂಚೂರು ಸುತ್ತ ಎಣ್ಣೆ ಹಾಕ್ಕೊಂಡು ನಾವು ಯಾವಾಗಲೂ ಸುತ್ತ ಹಾಕ್ಕೊಂಡು ಬರಬೇಕು. ಮಧ್ಯ ಹಾಕೋದಕ್ಕೆ ಬದಲು ಸುತ್ತ ಹಾಕ್ಕೊಂಡು ಬಂದುಬಿಟ್ರೆ ಆವಾಗ ಚೆನ್ನಾಗಿ ಬೇಯುತ್ತೆ. ಮಧ್ಯ ಫಸ್ಟ್ ಹಾಕ್ಬಿಟ್ರೆ ಮತ್ತೆ ಸೀದೋಗ್ಬಿಡುತ್ತೆ. ಈಗ ಎಲ್ಲ ಹಾಕ್ಬಿಟ್ಟು ಈಗ ಸ್ವಲ್ಪ ಸುತ್ತ ಎಲ್ಲ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು 2 ಬದಿನೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಹಿಂಗೆ ತೆಗೆದ್ಬಿಟ್ಟು ರೋಸ್ಟಾಗಿದೆ, ಎಷ್ಟು ಚೆನ್ನಾಗಾಗಿದೆ ಕೆಂಪಿಗೆ. ಈ ಥರ 2 ಬದಿನೂ ಎಲ್ಲ ಬೇಯಿಸ್ಕೊಂಬಿಟ್ರೆ ನಮ್ಮದು ಹೆಸರುಬೇಳೆ ಪಡ್ಡು ರೆಡಿ ಆಗೋಯಿತು. ಇದೆಲ್ಲರಿಗೂ ತುಂಬ ಸೂಕ್ತ, ಹೆಲ್ತಿಯಾಗಿರೋದು ಮಾತ್ರ ಇದು. ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ನೋಡಿ, ಇದು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಖಂಡಿತ ಲೈಕ್ ಮಾಡಿ. ಈಗ ಮತ್ತೆ ಮಾಡ್ಕೊತೀರಾ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ 100%.